ಶುಭ ದಿನ ತೀರ್ಥಹಳ್ಳಿ. ನಾನಿವತ್ತು ಇಂದವರದಲ್ಲಿರೋ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ವ್ಲಾಗ್ ಮಾಡೋಕ್ಕೆ. ಬನ್ನಿ ಒಳಗಡೆ ಹೋಗೋಣ. ಎಂಟ್ರೆನ್ಸ್ ದೊಡ್ಡ ಮರ ಇದೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು. ಎಂಟ್ರೆನ್ಸೇ ಕಲ್ಲಿದೆ ನೋಡಿ, ಇದಕ್ಕೆ ಪೂಜೆ ಸಮೇತ ಮಾಡಿದ್ದಾರೆ. ಇಲ್ಲಿ ನೋಡಿ 1999 ಇಸ್ವಿ ಹಾಕಿದ್ದಾರೆ. ಹಳೆಯ ದೇವಸ್ಥಾನ ತುಂಬ. ವ್ಯೂ ಅಂತೂ ಆ ಕಡೆ ಸೂಪರ್ ಆಗಿದೆ, ತೋರಿಸ್ತೀನಿ ನೋಡಿ. ಇವಾಗ ಆ ಸೈಡು ಅಲ್ಲಿ ನೋಡಿ ಹಿಂದೆ ಕಾಣಿಸ್ತಿರ್ಬೋದು. ಅಲ್ಲಿ ನಾಗರಬನ ಇದೆ, ಇವಾಗ ಹೋಗ್ಬೇಕಲ್ಲಿ. ಫುಲ್ ಬೆಟ್ಟದ ಮೇಲೆ ಇರೋದು ಇದು ದೇವಸ್ಥಾನ. ಬೆಟ್ಟದ ಮೇಲೆ ಅಂದರೆ ಅದೇ ಅಪ್ ಇಲ್ಲೇ ಬರುತ್ತೆ ಫುಲ್ಲು. ಫಸ್ಟ್ ಟೈಮ್ ನೋಡ್ತೇವೆ ಈ ದೇವಸ್ಥಾನ. ಭಟ್ರು ಪ್ರಸಾದ ಕೊಡ್ತೀನಿ ಅಂದ್ರು, ಕಾಯ್ತಾ ಇದ್ದೆ. ಅಣ್ಣ ತುಂಬ ಭಕ್ತಿಲಿ ಏನೋ ಬೇಡ್ಕೊತಿದ್ದಾರೆ. ಪ್ರಸಾದ ನೋಡಿ ಇಲ್ಲಿ. ಪ್ರಸಾದ ರೆಡಿ ಮಾಡಿದ್ದಾರೆ ಕೊಡೋಕ್ಕೆ. ಸಪ್ರೇಟ್ ಶಾರ್ಟ್ ಬರಬೇಕು. ಓಕೆ, ಹಾಂ ತೊಗೊಂಡು. ನಿಮ್ಮ ಹೆಸರು? ಸಿದ್ದಪ್ಪ. ಅಧ್ಯಕ್ಷರು ನೀವೇ ಅಲ್ಲ ಇದ್ರದ್ದೆಲ್ಲ ಫುಲ್ ನೋಡ್ಕೊಳ್ಳೋದೆಲ್ಲ ನೀವೇ ಅಲ್ಲ? ಎಷ್ಟು ವರ್ಷ ಹಳೆಯದ? ಸುಮಾರಾಗಿ ಒಂದು ಪಾಳೆಗಾರರ ಕಾಲ ಇರ್ಬೋದು, ಬಾರಿ ಒಂದು ಶತಮಾನ ಆಗಿರ್ಬೋದು ಮೋಸ್ಟ್ಲಿ, ಅಷ್ಟೇ ಹಿಂದಿಂದ. ಇದೀಗ 3ನೇ ವಿಗ್ರಹ. ಇದಕ್ಕಿಂತ ಮುಂಚೆ ಒಂದು ತುಂಡು ಮಾಡಿದ್ದು ಇಲ್ಲೇ ಇತ್ತು. ಆಮೇಲೆ ಇನ್ನೊಂದು ಕೂರಿಸಿದ್ದಾರೆ. ಅದನ್ನ ತೆಗೆದು ನಾವು ನೋಡೋ ಅಷ್ಟೊತ್ತಿನಲ್ಲಿ ಕಟ್ಟಾಗಿತ್ತು. ಈಗ ಇದು 3ನೇ ಮೂರ್ತಿ ಕೂರಿಸಿದ್ರು. 26 ವರ್ಷ ಆಯ್ತು ಈಗ ಪುನರ್ ಪ್ರತಿಷ್ಠೆ ಆಗಿದ್ದು ಈ ದೇವಸ್ಥಾನ ಆಗಿ. ಹೌದಾ? ಈಗ ಹಳೆದಲ್ಲ. ತೋರಿಸಿ. ಒಂದು ಬ್ಯಾನರ್ ಇಟ್ಟಿವಿ ನೋಡಿ, ಹೇಗಿತ್ತು ದೇವಸ್ಥಾನ ಫಸ್ಟ್ ನೋಡಿ. ಇದಕ್ಕಿಂತ ಮುಂಚೆ ಈ ಮೂರ್ತಿ ಕೂರಿಸ್ಬೇಕಾದ್ರೆ ಯಾವ್ದು ಮೂರ್ತಿ ಇತ್ತು. ಇದು ಪಕ್ಕದಲ್ಲಿ ದೇವಸ್ಥಾನ, ಇದು ಹಳೇದು. ಆಮೇಲೆ ಇದು ಈಗ ಹಿಂದೆ ಕೂರಿಸಿರೋದು ಅದು ಹೋಗಿದೆ ಅಂತ ಹೇಳಿ ನಾವೀಗ ಹೊಸದು ಇದನ್ನ ಮಾಡಿ ಕೂರಿಸಿದ್ವಿ. ಒಂದು ಶೇಪ್ ಕ್ಲೀನ್ ಆಗಿ ಬರಲಿ ಅಂತ. ಎಲ್ಲ ಶೇಪ್ ಅಲ್ಲ, ಅದು ಕೈ ಕಟ್ಟಾಗಿತ್ತು. ಕೈ ಕಟ್ಟ ವಿಸರ್ಜನೆ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು ನೋಡ್ತೀವಿ ಕೈ ಕಟ್ಟಾಗಿದೆ. ಕಡೆಗೆ ಆಮೇಲೆ ಹೊಸದು ಮಾಡಿಸ್ಕೊಂಡ್ ಬಂದಿದ್ದೀನಿ. ಇದು ವಿಸರ್ಜನೆ ಮಾಡಿದ್ಮೇಲೆ ನೋಡಿ ಈ ನಮ್ಗೆ ಇತ್ತು ದೇವಸ್ಥಾನ ಎಲ್ಲ ಹೀಗೆ ಮುಗಿಸ್ಕೊಂಡು ಬೆಳಕಾಗಿತ್ತು. ಹಂಚಿದಲ್ಲ? ಹಂಚಿ ಇದು ಇವಾಗ ರೀಸೆಂಟ್ ಮಾಡಿರೋದಲ್ಲ? ಇದು ಈಗ ಮಾಡಿರೋದು. ಈ ಮೂರ್ತಿ ಈಗಿನ ಮೂರ್ತಿ, ಈಗಿರೋ ಮೂರ್ತಿ ಇದು ಇವಾಗ. ಇದೆಲ್ಲ ಹಳೆದಲ್ಲ? ಇದೆಲ್ಲ ಹಳೆ. ನೋಡಿ ಅವಾಗ ನಾವು ದೇವಸ್ಥಾನ ಹತ್ರ ಇದ್ವಿ, ಇವಾಗ ನಾಗರಬನ ಹತ್ರ ಬಂದಿದ್ದೀವಿ.
ಕೂರ್ಬೋದು ಆರಾಮಾಗಿ, ಕಟ್ಟೆ ಇದೆ ನೋಡಿ. ದೇವಸ್ಥಾನ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ವಿಡಿಯೋ ಎಡಿಟ್ ಮಾಡಿ ಬಿಡ್ತೀನಿ ಮನೆಗೆ ಹೋಗ್ಬಿಟ್ಟು. ಬಾಯ್ ಆಶೀರ್ವಾದ ತಗೊಳ್ಳಿ. ನಾಗರಕಟ್ಟೆ ಮುಂದೆ ಒಂದು ಅಪ್ ರೋಡ್ ಇತ್ತು, ಎಲ್ಲಿ ತನಕ ಹೋಗುತ್ತೆ ನೋಡೋಣ ಅಂತ ಹೋಗ್ತಾ ಇದ್ವಿ ಬೈಕಲ್ಲಿ. ಆಕಾಶ ನೋಡಿ ಹೆಂಗಿದೆ, ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಆ ಕಡೆ ಎಲ್ಲ ನೋಡಿ ಹೆಂಗಿದೆ ಫುಲ್ ಶೇಪ್ ಎಲ್ಲ. ಅವಾಗ ಆ ಕಡೆ ದೇವಸ್ಥಾನದಿಂದ ಈ ಕಡೆ ಬಂದಿದ್ದು ಫುಲ್ ಆಫ್ ರೋಡ್ ಇತ್ತು. ಆ ಸೈಡ್ ಫುಲ್ ಕಲ್ಲೆಲ್ಲ ಹೆವಿ ಇತ್ತು. ಟಾಪ್ ನಿಂತ್ಕೊಂಡು ನೋಡ್ರೆ ಆ ಸೈಡ್ ಕಾಣತ್ತೆ ನೋಡಿ ಬೋಳ್ಗುಡ್ಡ. ಆ ಕಡೆ ಚಿಟ್ಟೆಬೈಲಿಂದ ಕನೆಕ್ಟ್ ಆಗುತ್ತೆ ಅದು. ಬೋಳ್ಗುಡ್ಡ ಫುಲ್ಲು ನಮ್ಮ ಮಾಡ್ತಿದ್ದಾರೆ. ಇನ್ನು ಮುಂದೋದ್ರೆ ಎಲ್ಲ ಹೋಗೋದು ಗೊತ್ತಿಲ್ಲ, ಆ ಕಡೆ ಎಲ್ಲ ಡೌನ್ ಹೋಗುತ್ತೆ. ಅದಕ್ಕೆ ಇವಾಗ ನಾವು ಗಾಡಿಯನ್ನು ಮತ್ತೆ ಈ ಕಡೆ ತಿರುಗಿಸ್ತಿದ್ದೀವಿ. ಹೋಣ ದೇವಸ್ಥಾನ ಮೇಲೆ ಗುಡ್ಡ ನೋಡ್ಕೊಂಡು ಇವಾಗ ವಾಪಸ್ ಡೌನ್ ಕೆಳಗಡೆ ಬರ್ತಾ ಇದ್ದೀವಿ ನಾವು. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.